ಒಳಗೆ ನಡೆದದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ವಿರೂಪಾಕ್ಷ ಶಾಸ್ತ್ರಿಗಳು ಮಾಡಿದ್ದು ಸರಿಯಲ್ಲ. ನೀವು ಇನ್ನೊಂದು ಸ್ವಲ್ಪ ಖಡಕ್ಕಾಗಿ ಮಾತಾಡಿದರೆ ಅವ್ರು ಹೆದರಿರೋರು. ಸತ್ಯ ಏನು ಅಂದರೆ, ಅವ್ರ ಮಗ ಸಚ್ಚಿದಾನಂದನಿಗೆ ಈಗಲೂ ನಿಮ್ಮ ಮಗಳನ್ನ ಕಂಡ್ರೆ ಇಷ್ಟ. ಇವರು ನಿಮ್ಮನೆ ಸಂಬಂಧ ಮುರ್ಕೊಳ್ಳೋಕ್ಕೆ ಮಗನ ನೆಪ ಒಡ್ಡಿದ್ದಾರೆ ಅಷ್ಟೇ. ಮಹಾಪ್ರಚಂಡ ಈ ಶಾಸ್ತ್ರಿ. ಮನಸ್ಸಿಗೆ ಬೇಡ ಅಂತ ನಿಶ್ಚಯ ಆದಮೇಲೆ ಯಾವ ನೆಪ ಹೇಳಿದ್ರೇನು? ಒಟ್ನಲ್ಲಿ ಹಾಳಾಗಿದ್ದು ನಮ್ಮ ಮನೆ, ನನ್ನ ಮಗಳ ಬದುಕು. ಉತ್ಸವಕ್ಕೆ ಮುಂಚೆ ನನ್ನ ಮಗಳ ಮದುವೆ ನಡೀದೆ ಹೋದರೆ ಮನೆಯಲ್ಲಿ ಹಿರಿತಲೆ ಉರುಳುತ್ತೆ ಅಂತ ಶಾಸ್ತ್ರಿಗಳೇ ಹೇಳಿದ್ರು. ಮನೆಯಲ್ಲಿ ಹಿರಿತಲೆ ಉಳಿಸೋಕ್ಕೋಸ್ಕರ ಮಗಳನ್ನ ಯಾರಿಗಾದರೂ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತಾ? ಅವ್ರು ಹೇಳಿದ್ದು ಅರ್ಧ ಸತ್ಯ, ಪೂರ್ಣ ಸತ್ಯ ಬೇರೆನೇ ಇದೆ. ಸಾವು ನಿಮ್ಮನೆ ಹಿರಿಕರದಲ್ಲ. ತಾವು ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಇನ್ನು ಸ್ವಲ್ಪ ದಿನಗಳಲ್ಲೇ ತ್ರಿಪುರ ಸುಂದರಿ ಆ ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ. ಕಡು ವೈರಿ ಅವಳು ಅಮ್ಮನವ್ರಿಗೆ. ಏನು ಪ್ರಿಯ ಆದರೆ ಏನು? ಈಗ ಶಾಸ್ತ್ರಿಗಳು ಕೊಟ್ಟಿರೋ ಏಟಿಗೆ ಯಾರಿಗೆ ಪ್ರಿಯ ಆದರೂ ಒಂದೇ. ಅಮ್ಮನವ್ರಿಗೆ ಪ್ರಿಯವಾಗ್ತಾಳೆ ಅಂದರೆ ಇನ್ನು 46ನೇ ದಿನಕ್ಕೆ ಸರಿಯಾಗಿ ನಿಮ್ಮ ಮಗಳು ತ್ರಿಪುರ ಸುಂದರಿ ಅಮ್ಮನವರ ಪಾದ ಸೇರ್ತಾಳೆ ಅಂತ ಅರ್ಥ. ಅಮ್ಮನವರ ಪಾದ ಸೇರ್ತಾಳೆ ಅಂತ ಅರ್ಥ. ಹೌದು ಸ್ವಾಮಿ, ಅವಳ ಆಯಸ್ಸು 21 ವರ್ಷಗಳಷ್ಟೇ. ಅಲ್ಲಿಗೆ ಅವಳಿಗೆ ಈ ಭೂಮಿ ಋಣ ತೀರುತ್ತೆ. ಅಲ್ಲದೆ ವಿರೂಪಾಕ್ಷ ಶಾಸ್ತ್ರಿಗಳು ಈ ವಿಚಾರ ತಿಳಿದೇ ಮದುವೆಯನ್ನು ರದ್ದು ಮಾಡಿದ್ದು. ತಮ್ಮ ಮಗ ವಿಧುರನಾಗಬಾರದು ಅಂತ. ಕ್ಯಾನ್ಸರ್ ರೋಗಿಗಳ ಥರ ಇನ್ನು ಇವಳು ದಿನಗಳನ್ನು ಎಣಿಸಬೇಕಷ್ಟೇ. ಅವಳ ಸಾವಿಗೆ ಕಾಲಾವಕಾಶ ಇನ್ನು ಕೇವಲ 46 ದಿವಸಗಳು.